ಇವತ್ತು ರಾಮೋಹಳ್ಳಿಯ ಶ್ರೀ ಮುಕ್ತಿನಾಗ ಕ್ಷೇತ್ರದಲ್ಲಿದ್ದೀವಿ. ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಕನಸಿನಲ್ಲಿ ಬಂದು ಇವತ್ತು ನಾನು ನಿನ್ನನ್ನು ಸ್ವಾಗತಿಸಿದೆ ಅಲ್ವಾ, ಆ ಜಾಗದಲ್ಲಿ ಆಲಯ ನಿರ್ಮಾಣ ಮಾಡು ಅಂತ ಹೇಳಿದ ಹಾಗೆ ಎಲ್ಲ ಗೆಸ್ಟ್ಗಳೆಲ್ಲ ಕರೆದಿದ್ದೀವಿ. ಶ್ರೀಕಂಠದತ್ತ ಒಡೆಯರ್ ಮೈಸೂರಿಂದ ಬಂದಿದ್ದಾರೆ. ಇಲ್ಲಿ ಯಾರು ದೊಡ್ಡವ್ರನ್ನೆಲ್ಲ ಕರೆದಿದ್ದೀವಿ. ದೇವ್ರನ್ನೇ ಇಳ್ಸಕ್ಕಾಗ್ತಾ ಇಲ್ಲ. ಏನು ಮಾಡೋದು ಅಂತ ನಾವು ಅಳೋದೊಂದು ಬಾಕಿ. ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ಟಿತ್ತು. ಯಾರು ಮಾತಾಡ್ಸಿದ್ರೆ ಫಳಕ್ಕ ಕಿಚಿಗೆ ಬರೋ ಥರ ಭಾಳ ಕಷ್ಟಪಟ್ಟೆ. 1 ವರ್ಷ ಗುರುಗಳು ಹೋಗ್ಬಿಟ್ರು ಅಂತ ಗೊಳೋ ಅಂತ ಹತ್ಕೊಂಡು ಜನನೂ ಬರಲಿಲ್ಲ. ಒಂದು ನರ್ಪಿಲ್ಲ ಬರಲಿಲ್ಲ ದೇವಸ್ಥಾನಕ್ಕೆ. ಅಷ್ಟು ಬೆಳಿಗ್ಗೆಯಿಂದ ಕಷ್ಟಪಟ್ಟಿದ್ವಲ್ಲ, ಫ್ಯೂ ಸೆಕೆಂಡ್ಸ್ ಅಲ್ಲಿ ಸ್ವಾಮಿನ ಇಳಿದಿದ್ದಾಗುತ್ತೆ. ಕರೆಸ್ಬಿಟ್ಟ, ತಕ್ಷಣ ಕರೆಸ್ಬಿಟ್ಟ. ಭೂಮಿ ಸ್ಪರ್ಶ ಆದ ತಕ್ಷಣ ಇದಿಷ್ಟೇ ಜಾಗದಲ್ಲಿ ಬಳ 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 ಫ್ಯೂ ಸೆಕೆಂಡ್ಸ್ ಮಳೆ. ನಟನ ವಿಶಾರದ ನಟಶೇಖರ, ಕೈಲಾಸವಾಸ ಕರುಣಾಳು ಈಶ, ಕೈವಲ್ಯದಾತ ದಯಾಮಹೇಶ. ನಟನ ವಿಶಾರದ ನಟಶೇಖರ. ಹಾಯ್, ಹೆಲ್ಲೋ, ನಮಸ್ಕಾರ. ನಾಟ್ಯಕ್ಕೆ ಅಧಿಪತಿ ಶಿವ. ಶಿವನನ್ನ ನಾವು ನಟರಾಜ ಅಂತಲೂ ಕರಿತೀವಿ. ಆತನ ಜೊತೆ ಸದಾ ಇರೋನು ನಾಗಭೂಷಣ, ಸರ್ಪಗಳ ರಾಜ ಅಧಿಪತಿ ನಾಗರಾಜ. ಇವತ್ತು ನಮ್ಮ ನಾಗರಾಜನ ವಿಶೇಷವಾದಂಥ ಸನ್ನಿಧಿಯಲ್ಲಿ ಇದ್ದೀವಿ. ರಾಮೋಹಳ್ಳಿಯ ಶ್ರೀ ಮುಕ್ತಿನಾಗ ಕ್ಷೇತ್ರದಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಈ ಮುಕ್ತಿನಾಗ ಕ್ಷೇತ್ರ ಇದನ್ನ ಕಟ್ಟಿದವರು ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಯವರು. ನಮ್ಮೆಲ್ರಿಗೂ ಗೊತ್ತೇ ಇದೆ, ಅವರು ಕೂಡ ಚಿರಪರಿಚಿತರು ಕೂಡ ಹೌದು. ನಂತರ ಧರ್ಮಾಧಿಕಾರಿಯಾಗಿ ಆ ಒಂದು ಪಟ್ಟವನ್ನು ಅಲಂಕರಿಸಿದವರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು. ಅಫ್ಕೋರ್ಸ್ ನಾವು ಅವ್ರನ್ನ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಗೌರಿ ಅಮ್ಮ ಅಂತ ಕರಿತೀವಿ. ದ ವೆರಿ ಫೇಮಸ್ ಅಸ್ಟ್ರಾಲಜರ್ ಆ್ಯಂಡ್ ತುಂಬ ಒಂಥರ ಮನೆಯಲ್ಲೇ ಸುಲಭವಾದಂಥ ಮದ್ದನ್ನು ಕೊಡ್ತಾರೆ. ಅದರಿಂದ ಸಾಕಷ್ಟು ಏನೇ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಥಟ್ ಅಂತ ಅದು ಮಾಯವಾಗುತ್ತೆ. ಇವತ್ತು ನಮ್ಮ ಜೊತೆ ಅಂಥ ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. ನಮಸ್ಕಾರ ಅಮ್ಮ.
ನಮಸ್ತೆ. ಓಕೆ, ನಿಮ್ಮ ಬಗ್ಗೆ ನಾವು ಹೆಚ್ಚಿಗೆ ಪರಿಚಯ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ, ಎಲ್ಲರಿಗೂ ತಾವು ಚಿರಪರಿಚಿತರು. ಈಗ ನಾವು ಮನೆ ಕಟ್ಟೋದು ಅಂದರೆ ಮನೆ ಕಟ್ಟಬೇಕು ಅಂದ್ರೇ ನಾವು ಒಂದು ಫೌಂಡೇಶನ್ ಇರ್ಬೋದು, ಒಂದು ಮರಳು, ಕಲ್ಲು, ಹೀಗೆ ಪ್ರತಿಯೊಂದು ಹಂತದಲ್ಲೂ ನಮಗೆ ಅದೊಂಥರ ಒಂಥರ ಕ್ವೆಶ್ಚನ್ ಮಾರ್ಕ್ ಅಂತಲೂ ಹೇಳ್ಬೋದು, ಮತ್ತು ಸಾಕಷ್ಟು ಸವಾಲುಗಳನ್ನ ನಾವು ಎದುರಿಸ್ತಾ ಹೋಗ್ತೀವಲ್ವ ಅಮ್ಮ. ಹಾಗಿದ್ಮೇಲೆ ಇಂಥ ಒಂದು ದೊಡ್ಡ ಕ್ಷೇತ್ರ, ಇಂಥ ಪವಿತ್ರವಾದಂಥ ಕ್ಷೇತ್ರ ಕಟ್ಟಬೇಕು ಅಂತ ಅನಿಸಿದ್ದು ಯಾಕೆ? ಮತ್ತು ನಾವು ಕೇಳಿದ್ವಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಅವ್ರ ಕನಸಲ್ಲಿ ಈ ಥರ ಒಂದು ಇಲ್ಲಿ ಅಂದರೆ ಸರ್ಪ ಕಾಣಿಸ್ಕೊಂಡು ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅವರಿಗೆ ಪ್ರೇರೇಪಣೆ ಆಯಿತು ಅಂತ. ಹೌದಾ, ಹೇಗೆ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಈ ಜಾಗ ಯಾವುದು, ಯಾರದ್ದು, ಏನು ಗೊತ್ತಿಲ್ಲದೆ ಇದ್ದಂಥವ್ರು ನಾವು ಬೆಂಗಳೂರಲ್ಲೇ ಇದ್ದರೂ ಕೂಡ ಈ ದೊಡ್ಡ ಆಲದ ಮರದವನ್ನ ರಸ್ತೆಯನ್ನು ಕೂಡ ನಾವು ನೋಡಿರಲಿಲ್ಲ. ಅಂತಹದ್ರಲ್ಲಿ ಸ್ವಾಮಿ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಕನಸಿನಲ್ಲಿ ಬಂದು ಅವರಿಗೆ ನಾನಿಲ್ಲಿ ಹತ್ತಿರದಲ್ಲಿದ್ದೀನಿ ಬಾ ಅಂತ ಹೇಳಿದ ಹಾಗಾಗಿ ಅದೇ ಸಮಯಕ್ಕೆ ಮತ್ತೊಬ್ಬರು ಬಂದು ನಮ್ಮದೊಂದು ಜಾಗ ನೋಡಿ ಬನ್ನಿ ಅಂತ ಕರ್ಕೊಂಡು ಬಂದು ಇಲ್ಲಿ ಸ್ವಾಮಿ ದರ್ಶನವನ್ನು ಕೊಟ್ಟು ಅದೇ ದಿನ ರಾತ್ರಿ ಅವರ ಕನಸಿನಲ್ಲಿ ಬಂದು ಇವತ್ತು ನಾನು ನಿನ್ನನ್ನು ಸ್ವಾಗತಿಸಿದೆ ಅಲ್ವಾ, ಆ ಜಾಗದಲ್ಲಿ ಆಲಯ ನಿರ್ಮಾಣ ಮಾಡು ಅಂತ ಹೇಳಿದ ಹಾಗೆ ಕನಸು ಬಂದು ಇದೆಲ್ಲ ನಡೆದಿದ್ದು ಕನಸಿನಲ್ಲಿಯೇ ನಡೆದು ಹೋದ ಘಟನೆ ಥರ ಇದೆ ಇವತ್ತಿಗೆ. ಓಕೆ. ಹಾಗಾಗಿ ಅವರು ಕೇವಲ ಕಾಲೇಜಿನಲ್ಲಿ ಒಬ್ಬರು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದವರು. ನಮಗೆ ಇದ್ರ ಬಗ್ಗೆ ಅಷ್ಟೊಂದು ಯಾವುದೇ ರೀತಿಯ ಅರಿವು ಇರಲಿಲ್ಲ. ಅಂತಹ ಸಮಯದಲ್ಲಿ ಸ್ವಾಮಿ ಕನಸಲ್ಲಿ ಒಮ್ಮೆ ಬಂತು, ಏನೋ ಕನಸು ಬೆಳಿಗ್ಗೆ ನೋಡಿದ್ರಲ್ವ, ರಾತ್ರಿ ಕನಸಲ್ಲಿ ಬಂದಿದೆ ಅನ್ನೋ ರೀತಿ ಇತ್ತು. ಮತ್ತೆ ಕನಸಲ್ಲಿ ಬಂದಾಗ ಸ್ವಲ್ಪ ಒಂದು ರೀತಿ ಇದೇನೋ ವಿಶೇಷ ಇರಬೇಕು ಅಂತ ಒಂದು ದಿವಸ ಹುಡುಕೊಂಡು ಇಲ್ಲಿಗೆ ಬಂದರು, ಇದೇ ಜಾಗಕ್ಕೆ. ಈ ಜಾಗಕ್ಕೆ ಬಂದಾಗ ಒಂದು ದೊಡ್ಡ ಹಾವಿನ ಪೊರೆ ಸಿಕ್ತು. ಎಷ್ಟು ಚೆನ್ನಾಗಿದೆ ಈ ಪೊರೆ ನೋಡೋದಿಕ್ಕೆ ಅಂದ್ಬಿಟ್ಟು ಖುಷಿನಲ್ಲಿ ಎತ್ಕೊಂಡು ಬಂದರು ಮನೆಗೆ. ಹೌದಾ? ಅವತ್ತು ರಾತ್ರಿ ಮತ್ತೆ ಕನಸಲ್ಲಿ ಬಂದು ನಾನು ಎಷ್ಟು ಉದ್ದ ಇದ್ದೀನಿ ಅಂತ ನಿನಗೆ ಇವಾಗ ಗೊತ್ತಾಯ್ತಲ್ವಾ, ನಾನು ಎಷ್ಟು ಉದ್ದ ಇದ್ದೀನಿ ಅಷ್ಟು ಎತ್ತರಕ್ಕೆ ನನ್ನ ಪ್ರತಿಮೆಯನ್ನು ಇಲ್ಲಿ ನಿಲ್ಲಿಸು ಅಂತ ಹೇಳ್ದಂಗಾಯ್ತು. ಮೈ ಗಾಡ್. ಸೊ ಇದ್ಯಾಕೋ ಸ್ವಲ್ಪ ಕಠಿಣವಾಗಿ ಕಾಣಿಸ್ತಾ ಇದೆ ಕೆಲಸ ಅಂದ್ಬಿಟ್ಟು ನಾವು ಹೋಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬಂದು, ಯಾಕೆ ಸುಮ್ಮನೆ ನಮ್ಮನ್ನು ಹಿಂಗೆ ಕಾಡ್ತೀಯಪ್ಪ, ನಮ್ಮ ಕೈಯಲ್ಲಿ ಆಗದೆ ಇರೋ ಕೆಲಸ ಇದು ಅಂತ ಹೇಳಿ ಬಂದ್ವಿ. ಸ್ವಲ್ಪ ದಿವಸ ಬರಲಿಲ್ಲ, ಮತ್ತೆ ಶುರುವಾಯಿತು. ನಾನು ಎಲ್ಲಿ ಕಂಡೆ ನಿನಗೆ ಅಲ್ಲಿ ಆಲಯ ಮಾಡು ಅಂತ. ಇವ್ರಿಗೆ ಒಂದು ರೀತಿ ಅದು ಮನಸ್ಸಿನಲ್ಲೇ ಕೂತ್ಬಿಡ್ತು. ಎಲ್ಲರೂ ಅಪೋಸ್ ಮಾಡಿದ್ರು ಕೂಡ ಇಲ್ಲ ಮಾಡಲೇಬೇಕು, ನಂಗೆ ಸ್ವಾಮಿಯಿಂದ ಆಜ್ಞೆ ಆಗಿದೆ ಅಂಥೇಳಿ ಹೊರಟರು. ಕೆಲಸದಲ್ಲಿ ಇದ್ಕೊಂಡು ಏನೇನೋ ಮಾಡಿ ಇದನ್ನು ಎಲ್ಲ ಹುಡುಕಾಡಿ ಇದು ಯಾರದ್ದು ಹೇಗೆ ಎಲ್ಲ ಅವರು ಹುಡುಕಾಟ ಮಾಡಿ ನಂತರದಲ್ಲಿ ಇದನ್ನು ತೆಗೆದುಕೋಬೇಕು ಈ ಜಾಗನ ದೇವಸ್ಥಾನಕ್ಕೆ ಅಂತ ಹೇಳಿದಾಗ ಆ ಭೂಮಿ ಒಡೆಯ ತುಂಬ ತೊಂದರೆಗಳನ್ನು ಮಾಡಿದ್ರು ನಮಗೆ. ಏನೋ ಜಾಗ ನೋಡಿ ಅಂದರೆ ಜಾಗ ನಮಗೆ ಕೊಡಿ ಅಂತಾರಲ್ಲ ಇವರು, ಯಾರಿಗಾದರೂ ಸಹಜವೇ. ಸೊ ಅಲ್ಲಿಂದ ತುಂಬ ಸಮಸ್ಯೆಗಳಿಗೆ ಸಿಕ್ಕಾಕೊಂಡ್ವಿ ನಾವು. ಆಮೇಲೆ ಭಾಳ ಕಷ್ಟಪಟ್ಟು ನಾವು ತುಂಬ ಮಧ್ಯಮ ವರ್ಗದ ಜನ ಇಷ್ಟು ಜಾಗವನ್ನೆಲ್ಲ ತೆಗೆದುಕೊಳ್ಳೋದು ಅಂದರೆ ಅದೊಂಥರ ಕನಸಿನ ಮಾತಾಗಿತ್ತು. ಅಷ್ಟೊಂದು ಹಣವಂತರೇನಾಗಿರಲಿಲ್ಲ. ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಎಷ್ಟು ಸಂಬಳ ಬರುತ್ತೆ, ನಮ್ಮ ಜೀವನೋಪಾಯಕ್ಕೆ ಸರಿ ಇತ್ತದು. ಅಂತಹದರಲ್ಲಿ ಇಂಥ ಒಂದು ದೊಡ್ಡ ಕಾರ್ಯ ಮಾಡೋದಕ್ಕೆ ಬಹಳ ಎದೆ ಬೇಕಾಗಿತ್ತು. ಅಷ್ಟು ದೊಡ್ಡ ಕೆಲಸವಾಗಿತ್ತಿದ್ದು. ಯಾಕೆಂದರೆ ಸ್ವಾಮಿ ಎತ್ತರ ನೋಡಿದಾಗ ಆ ಭಯ ಆಗುವ ಸಹಜ ಇತ್ತು. ಕರೆಕ್ಟ್. ಹಾಗಾಗಿ ಕೊನೆಗೆ ಕೆಲಸವನ್ನೇ ಬಿಟ್ಟುಬಿಟ್ರು, ರಿಸೈನ್ ಮಾಡಿಬಿಟ್ರು. ಆ ನಂತರದಲ್ಲಿ ಈ ದೇವಸ್ಥಾನ ಶುರು ಮಾಡೋದಕ್ಕೆ ಪ್ರತಿಯೊಬ್ಬರು ಆಪೋಸಿಷನ್ನು. ಇದು ಒಳ್ಳೆ ಮುಳ್ಳು ಕಾಡಿನ ಥರ ಇತ್ತು. ಈ ಜಾಗದಲ್ಲಿ ಜುಂಜಪ್ಪ ಬೈಲು ಅಂತ ಏನೋ ಕರಿತಿದ್ರು, ಜುಂಜಪ್ಪನ ಬೈಲು ಅಂತ ಬಹಳ ಹಿಂದೆ ಕರಿತಿದ್ರು ಅಂತ ನಮಗೆ ನಾಗನ ಪ್ರತಿಷ್ಠಾಪನೆ ಮಾಡಿದ ನಂತರ ಗೊತ್ತಾಗಿದ್ದು. ಮುಂಚೆ ಗೊತ್ತಿರಲಿಲ್ಲ. ಇಲ್ಲಿ ಇದೇ ಜಾಗದಲ್ಲಿ ಇಲ್ಲೊಂದು ದಿಬ್ಬ ಇದ್ದಂಗಿತ್ತು. ಆ ದಿಬ್ಬದ ಮೇಲೆ ಒಬ್ಬ ಕುತ್ಕೋತಿದ್ದ. ಊರಿನವರೆಲ್ಲ ಬಂದವ್ರಿಗೆಲ್ಲ ಒಂದು ಪ್ರಶ್ನೆಗೆ ಒಂದು ಪರಿಹಾರವನ್ನು ಹೇಳ್ತಾ ಇದ್ದ. ಅವನು ಹೇಳಿದ್ದೆಲ್ಲ ಸತ್ಯವಾಗ್ತಾ ಇತ್ತು ಅಂತ. ನಾವು ಪ್ರತಿಷ್ಠಾಪನೆ ಮಾಡಿದ ದಿವಸ ಒಬ್ಬ ಹಳೇ ವಯಸ್ಸಾದ ವ್ಯಕ್ತಿಯೊಬ್ಬರು ಬಂದು ಲಾವಣಿ ಹಾಡಿದ್ರು. ಆ ಲಾವಣಿಯಲ್ಲಿ ಇದೆಲ್ಲ ಇತ್ತು. ಅವ್ರು ಹೇಳ್ದ, ಅವತ್ತು ನಮ್ಮ ಚಲನಚಿತ್ರ ನಟರು
ಶ್ರೀನಾಥ್ ಅವರು ಸಂಸಾರದವರೆಲ್ಲ ಪ್ರತಿಷ್ಠಾಪನೆಗೆ ನೋಡೋದಕ್ಕೆ ಅಂತ ಬಂದಿದ್ರು. ಅವರು ಎಲ್ಲ ಇದ್ರು ಸಾಕ್ಷಿಭೂತರಾಗಿ. ಅವ್ರ ಎದುರಿಗೆ ಲಾವಣಿಯನ್ನ ಹಾಡಿ, ಈ ಕ್ಷೇತ್ರ ಇದು ಜಾಗ ಹಿಂದೆ ಜುಂಜಪ್ಪನ ಬಯಲಾಗಿತ್ತು, ಇಲ್ಲಿ ನಾಗನ್ನ ಯಾರೋ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು, ನಾನು ಅದಕ್ಕೆ ನೋಡೋಣ ಅಂತ ಬಂದೆ ಅಂತ ಅವರು ಶ್ರೀನಾಥ್ ಅವತ್ತೇ ಹೇಳಿದ್ರು, ಅವನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ ನೀವು ಅಂತ, ಇದು ನಿಮ್ಗೆ ಎವಿಡೆನ್ಸ್ ಇದು, ರೆಕಾರ್ಡ್ ಮಾಡ್ಕೊಳ್ಳಿ ಅಂತ. ಅಷ್ಟೊತ್ತಿಗೆ ನಮ್ಮ ಇವರೆಲ್ಲ ಹೊರಟೋಗಿದ್ರು. ಅವಾಗ ಇಷ್ಟೊಂದು ಮೊಬೈಲ್ಗಳು ಎಲ್ಲರೂ ರೆಕಾರ್ಡ್ ಮಾಡೋ ಅಷ್ಟೊಂದು ಪರಿಸ್ಥಿತಿ ಇರಲಿಲ್ಲ ಇನ್ನೂ. ಕ್ಯಾಮ್ರಾ ನಾವು ಯಾರನ್ನೋ ವಿಡಿಯೋ ಕರೆಸಿದ್ವಿ, ಅವರೆಲ್ಲ ಹೊರಟೋಗಿದ್ರು. ಹಾಗಾಗಿ ನಾವು ರೆಕಾರ್ಡ್ ಮಾಡಲಿಲ್ಲ, ಆದರೆ ಅವ್ನು ಹೇಳಿದ್ದೆಲ್ಲವನ್ನು ಬರ್ಕೊಂಡ್ವಿ ಅವತ್ತು. ಹಾಗಾಗಿ ಈ ಜಾಗಕ್ಕೆ ಏನೋ ಒಂದು ಹಳೆಯ ಒಂದು ಹಿನ್ನೆಲೆ ಇದೆ ಅನ್ನೋದು ನಾವು ದೇವರನ್ನ ಕೂಡ್ಸಿದ ಮೇಲೆ ನಮಗೆ ಗೊತ್ತಾಗಿದ್ದು. ಇದು ಈ ರೀತಿಯಲ್ಲಿ ಅವರ ಕನಸಿನಲ್ಲಿ ಬಂದು ಸ್ವಾಮಿ ಅವರ ಕೆಲಸವನ್ನು ಮಾಡಿಸ್ಕೊಂಡಿರೋವಂಥದ್ದು. ನಾವೇನನ್ನೂ ಮಾಡಿಲ್ಲ. ಇಲ್ಲಿ ಏನಾದ್ರು ಆಗಿದೆ ಅಂದರೆ ಅದು ಅವನ ಆಣತಿಯಂತೆ, ಅವನ ಒಂದು ಪ್ರೇರಣೆಯಿಂದ ಆಗಿರ್ತಕ್ಕಂತಹ ದೇವಸ್ಥಾನ ಇಲ್ಲಿ. ಅಮ್ಮ, ಈ ದೇವಸ್ಥಾನ ಸುಮಾರು ಎಷ್ಟು ವರ್ಷದ ಹಿಂದೆ ಇಲ್ಲಿ ಒಂದು ಕಟ್ಟಡ ಅಂತ ತಾವು ಮಾಡಿದ್ದು, ಮತ್ತು ಅದಕ್ಕೂ ಮುಂಚೆ ತಾವು ಹೇಳ್ತಾ ಇದ್ರಿ ಎಲ್ಲ ಬಯಲಾಗಿತ್ತು ಅಂತ. ಆಗ್ಲಿಂದಾನೇ ಪೂಜೆ ಎಲ್ಲ ಮಾಡ್ತಾ ಇದ್ದಿದ್ದು, ನಂತರ ಇದು ಗುಡಿ ಎಲ್ಲ ಕಟ್ಟಿದ್ದ ಹೇಗೆ? ಹಾಗಿದ್ದಲ್ಲಿ ಎಷ್ಟು ವರ್ಷ? ಸುತ್ತಮುತ್ತ ಎಲ್ಲೂ ಇವಾಗಿರೋ ಥರ ಕಟ್ಟಡಗಳೆಲ್ಲೂ ಇರಲಿಲ್ಲ. ಬಟ್ಟ ಬಯಲಾಗಿತ್ತು, ಬಯಲಲ್ಲಿ ಬರೀ ಮುಳ್ಳುಗಿಡಗಳು, ಆ ರೀತಿ ಇದ್ದಂತಹ ಜಾಗ ಇದು. ಅಪ್ರೋಚ್ ರೋಡ್ ಕೂಡ ಇರಲಿಲ್ಲ, ರಸ್ತೆ ಕೂಡ ತುಂಬ ಕಾಲ್ದಾರಿಯ ರೀತಿಯಲ್ಲಿತ್ತು. ಆ ಥರ ಇದ್ದಾಗ ಬರೋದೇ ತುಂಬ ಈ ಜಾಗಕ್ಕೆ ಕಷ್ಟ ಇತ್ತು. ಅಂತಹದ್ರಲ್ಲಿ ಆ ಜಾಗ ನೋಡಿದ್ರೆ ಯಾರಿಗಾರು ಭಯ ಆಗೋ ಥರ ಇತ್ತು, ಇಲ್ಲೇನಾದರೂ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋ ರೀತಿಯಲ್ಲಿತ್ತು. ಅಂತಹ ಒಂದು ಸನ್ನಿವೇಶದಲ್ಲಿ ಅವನು ನಿರ್ದೇಶನ ಮಾಡಿದಂತೆ ಈ 18 ಅಡಿ ಎತ್ತರದ ವಿಗ್ರಹವನ್ನು ಕೆತ್ತನೆ ಮಾಡಿಕೊಡೋದಕ್ಕೆ ಯಾರೂ ಸಿದ್ಧ ಇರಲಿಲ್ಲ. ಎಷ್ಟೊಂದು ಶಿಲ್ಪಿಗಳನ್ನು ಹೋಗಿ ಹೋಗಿ ಕೇಳಿದ್ವಿ. ಯಾರನ್ನೂ ಅಕಸ್ಮಾತ್ ಒಂದು ವೆಂಕಟೇಶ್ವರನೋ ಅಥವಾ ಒಂದು ಆಂಜನೇಯನೋ ಮಾಡಬಹುದೇ ಹೊರತು ದೊಡ್ಡ ವಿಗ್ರಹ ನಾವಿನ್ಯಾವುದನ್ನು ಮಾಡಲ್ಲ ಅಂತಾನೆ ಶಿಲ್ಪಿಗಳೆಲ್ಲ ಹೇಳಿದ್ದು. ಯಾರು ಮಾಡೋದಿಕ್ಕೆ ಸಿದ್ಧ ಇರಲಿಲ್ಲ. ಇದು ಇನ್ನೊಂದು ದೊಡ್ಡ ಸವಾಲಾಗಿತ್ತು. ಹಾಗಾಗಿ ತುಂಬ ಕಷ್ಟಪಟ್ಟು ಎಲ್ಲೆಲ್ಲೋ ಹುಡುಕಿ 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 ಕಾಂಚೀಪುರಂನಲ್ಲಿರೋ ಗಣಪತಿ ಸ್ಥಪತಿ ಅನ್ನೋರನ್ನ ಪತ್ತೆ ಹಚ್ಚಿದ್ದು. ಪತ್ತೆ ಹಚ್ಚಿ ಅವ್ರನ್ನ ಕೇಳಿದ್ರೆ ಅವರು ಬೈದ್ಬಿಟ್ರು, ಎಲ್ಲರೂ ಹುಚ್ಚಿಡ್ದಿದ್ಯಾ ನಿಂಗೆ ಹೋಗು ಅಂದರು. ಅಯ್ಯೋ, ಇದೇ ಮಾತೆ ಅವ್ರು ತಮಿಳಲ್ಲಿ ಹೇಳಿದ್ದು. ಹಾಗಾಗಿ ಇಷ್ಟು ದೊಡ್ಡ ಗಾತ್ರದ ನಾಗನ್ನ ಯಾರು ಕೆತ್ತನೆ ಮಾಡೋದಿಲ್ಲ, ನಾವು ಮಾಡೋದಿಲ್ಲ. ಮತ್ತು ತಮಿಳ್ನಾಡಿನವ್ರು ನಾಗನ ರೂಪದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಅಷ್ಟೊಂದು ಸಮಾಧಾನ ಇರಲಿಲ್ಲ. ಅಂಥದ್ರಲ್ಲಿ ಅವ್ರನ್ನ ಇಲ್ಲಿಂದ ಕಾಂಚೀಪುರಂಗೆ ಪ್ರತಿ ವಾರ ಹೋಗಿ ಹೋಗಿ ಕಾಡಿ ಬೇಡಿ ಕೊನೆಗೆ ಹಾಳಾಗೋಗ್ಲಿ ಅನ್ನೋ ಥರದಲ್ಲಿ ಅವ್ರು ಒಪ್ಕೊಂಡಿದ್ರು. ಅಂತೂ ಅವರೇ ಒಪ್ಕೊಂಡ್ರು, ಅವ್ರ ಕೈಲೇ ಮಾಡಿಸಿದ್ದು. ಅವರು ಪದ್ಮಶ್ರೀ ಅವಾರ್ಡ್ ಇರುವಂಥವ್ರು. ಅವರು ತಿರುಪತಿ ಆಸ್ಥಾನ ಶಿಲ್ಪಿಗಳಾಗಿದ್ದವರು. ಬಹಳ ದೊಡ್ಡ ಹೆಸರಿತ್ತು ಅವ್ರಿಗೆ. ಇವತ್ತು ಅವ್ರ ಮಗನೇ ಈ ಆಲಯ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಕೂಡ. ಹಾಗಾಗಿ ಈ ರೀತಿಯಲ್ಲಿ ಯಾವುದು ಕೂಡ ಇಲ್ಲಿ ಸಾಧಾರಣವಾಗಿ ಕೆಲಸ ಆಗಿಲ್ಲ. ಮಾಡೋದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಎಲ್ಲವೂ ಕೂಡ ಹಳೆಯ ಶಿಲ್ಪಶಾಸ್ತ್ರದ ಪ್ರಕಾರ ಯಾವ ರೀತಿಯಲ್ಲಾಗಬೇಕೋ ಅದೇ ರೀತಿಯಲ್ಲೇ ದೇವಾಲಯ ನಿರ್ಮಾಣ ಆಗಿರೋದು. ಮತ್ತು ಎಲ್ಲ ದೇವಸ್ಥಾನಗಳು ಬೇಕು ಅಂದರೆ 6 ತಿಂಗಳೊಳಗೆ ಒಂದು ಸಿಮೆಂಟಲ್ಲಿ ಒಂದು ದೇವಸ್ಥಾನ ಎತ್ತಿಬಿಡ್ತಾರೆ. ಇದು ಗುರುಗಳು ಯೋಚನೆ ಮಾಡಿದ್ರು, ಸ್ವಾಮಿ ಇಷ್ಟೊಂದು ಆದೇಶ ಮಾಡ್ತಾ ಇದ್ದಾನೆ ಅಂದರೆ ನಾವು ಸರಿಯಾದ ಶಿಲ್ಪಶಾಸ್ತ್ರದ ಪ್ರಕಾರ ಕಲ್ಲಿನಲ್ಲೇ ದೇವಸ್ಥಾನ ಮಾಡೋಣ ಅಂತ ಅವ್ರು ತೀರ್ಮಾನ ತೊಗೊಂಡಿದ್ದು. ನಮಗೆ ತುಂಬ ಪ್ರಯಾಸ ಆಯಿತು ಕೆಲಸ ಮಾಡಿಸ್ಲಿಕ್ಕೆ. ಒಂದೊಂದು ಕಲ್ಲು ತರೋದಕ್ಕೂ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ ನಾವು. ಯಾರ ಸಹಾಯ ಇಲ್ಲ, ಯಾರ ಸಹಕಾರ ಇಲ್ಲ. ಎಲ್ಲರೂ ಬೈಯೋರೆ, ಮಾಡೋ ಕೆಲಸ ಇಲ್ಲ ನಿಂಗೆ, ಬೇರೆ ಏನಾದ್ರು ಕೆಲಸ ಮಾಡಬಾರ್ದ, ಇದು ಯಾಕೆ ಬೇಕು ನಿಂಗೆ ಅಂತ. ಆ ಥರ ಇದ್ದಾಗ ತುಂಬ ಕಷ್ಟಪಟ್ಟು ಮಾಡಿರುವಂಥ ದೇವಸ್ಥಾನ ಇದು. ಆ ಸ್ವಾಮಿ ಬಂದಿದ್ದೇ ಒಂದು ವೈಶಿಷ್ಟ್ಯ, ಅವನಿಲ್ಲಿ ಕೂತಿದ್ದೇ ಒಂದು ವಿಶೇಷ. ಇಲ್ಲಿ ಪ್ರತಿ ಗಳಿಗೆಯಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಒಂದೊಂದು ಪವಾಡಗಳು ನಡೆದಿದೆ. ನಾನು ಹೇಳ್ತಾ ಹೋದರೆ ಹೆಚ್ಚು ಕಮ್ಮಿ ನಿಮಗೆ ಒಂದು 5-6 ಎಪಿಸೋಡ್ ಮಾಡುವಷ್ಟು ವಿಷಯ ಇದೆ ಈ ಜಾಗದಲ್ಲಿ. ಹಾಗಾಗಿ ಇದೊಂಥರ ಪವಾಡ ಸದೃಶವಾದ ಕ್ಷೇತ್ರ ಅಂತಾನೆ ಎಲ್ಲರೂ ಕರೆಯೋದು ಹೌದು. ಇಲ್ಲಿ ನಡೀತಾನೂ ಹಾಗೆ ಇದೆ. ತಾವು ಧರ್ಮಾಧಿಕಾರಿಯಾಗಿ, ಅವರ ಸಹಧರ್ಮಿಣಿಯಾಗಿ ಈಗ ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ದೀರ. ನಾನು ಈ ಪ್ರಶ್ನೆ ಕೇಳಬೇಕೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರ ನಂತರದಲ್ಲಿ ತಾವು ಏನೆಲ್ಲ ಒಂದು ಜವಾಬ್ದಾರಿ ತಗೊಂಡು ಧೈರ್ಯವಾಗಿ ಹೋಗೋದು ಅಷ್ಟು ಸುಲಭದ ಮಾತಲ್ಲ. ಆದರೂ ಕೂಡ ನಿಮ್ಮ ವಿಲ್ ಪವರ್ಗೆ ಮೆಚ್ಚಬೇಕಾದ್ದು ಅಮ್ಮ.
ದಟ್ ಈಸ್ ಹ್ಯಾಟ್ಸ್ ಆಫ್ ಟು ಯು. ನನಗದು ಬಹಳನೇ ಪಾಸಿಟಿವಿಟಿ ಅಂತ ಅನಿಸುತ್ತೆ. ನನಗೆ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಹಂಗೆ ಅನ್ನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಅವ್ರಿಗೇನಾದರೂ ನೀವು ಈಗ ಸಣ್ಣ ಪುಟ್ಟದ್ದು ಅಫ್ಕೋರ್ಸ್ ಅವ್ರು ಬಂದು ನಿಮ್ಮ ಹತ್ರ ಒಂದು ಕಷ್ಟಗಳೆಲ್ಲ ಕೇಳ್ಕೊತಾರೆ, ನೀವು ಪರಿಹಾರಗಳನ್ನೆಲ್ಲ ಹೇಳ್ತೀರ. ನಿಮಗೆ ಇದು ಮುಂಚಿಂದನೇ ಆಸಕ್ತಿ ಇತ್ತಾ ಅಥವಾ ಯಾವಾಗ ಶುರುವಾಗಿದ್ದು ಇದ್ರ ಬಗ್ಗೆ ಆಸಕ್ತಿ ಇದ್ದವಳು ಅಂತ ಹೇಳಾರೆ. ಬಟ್ ದೈವದ ಬಗ್ಗೆ ತುಂಬ ಒಲವಿದ್ದವಳು ನಾನು. ಚಿಕ್ಕ ಹುಡುಗಿಯಿಂದನೂ ನಾವು ಬೆಳೆದಂತಹ ಪರಿಸರವೇ, ನಾವು ತಲಕಾಡಲ್ಲಿ ಬೆಳೆದದ್ದು. ಅದು ಹೇಳಿ ಕೇಳಿ ಎಲ್ಲ ಪಂಚಲಿಂಗಗಳು ಇರ್ತಕ್ಕಂತಹ ಕ್ಷೇತ್ರ. ಅಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ನಾನು ದೇವಾಲಯಗಳಲ್ಲಿ ಅಲ್ಲಿಯೇ ಬಿಡುವಂಥ ಹೂಗಳನ್ನೆಲ್ಲ ಕಿತ್ತು ಹಾರಗಳನ್ನು ಮಾಡಿ ಎಲ್ಲ ದೇವಸ್ಥಾನಕ್ಕೂ ಒಂದೊಂದು ಮಾಲೆ ಮಾಡಿಕೊಟ್ಟು ಎಲ್ಲ ಮಾಡಿ 6 ಗಂಟೆಗೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಬಾಗಿಲಿಗೆ ನೀರು ಹಾಕೋ ಹೊತ್ತಿಗೆ ನಮ್ಮ ಮನೆಗೆ ವಾಪಸ್ ಬರ್ತಿದ್ದೆ. ಆಗಲಿಂದ ಚಿಕ್ಕ ಹುಳಿದ್ದಾಗಿಂದನೂ ನನಗೆ ದೈವ ಭಕ್ತಿ ಜಾಸ್ತಿ. ನಾವು ಬೆಳೆದಂತಹ ಪರಿಸರ, ನಮ್ಮ ತಾತನವರು ಚಿಕ್ಕ ವಯಸ್ಸಿನಿಂದ ನಮಗೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇರ್ಬೋದು, ಈ ಥರ ತುಂಬ ಎಲ್ಲನೂ ಸ್ತೋತ್ರಗಳು ಎಲ್ಲ ಹೇಳಿಕೊಟ್ಟು ಇದು ಮಾಡ್ತಾ ಇದ್ದಂಥದ್ದು. ಪ್ರದೋಷ ಅಂದರೆ ಪ್ರತಿ ಪ್ರದೋಷಕ್ಕೆ ಶಿವ ದೇವಾಲಯಕ್ಕೆ ಹೋಗೋದು, ಈ ಥರ ಎಲ್ಲವೂ ಒಂಥರ ನಾವು ಬೆಳೆದಿದ್ದು ಅದೇ ವಾತಾವರಣವೂ ಇದ್ದಿರಬಹುದು, ಆದರೆ ಅದಷ್ಟಕ್ಕೆ ಸೀಮಿತವಾಗಿತ್ತು. ಈ ತರಹ ಎಲ್ಲ ನಮಗೇನು ಜ್ಞಾನ ಇದ್ದದ್ದಲ್ಲ. ಬಹುಶಃ ಇವತ್ತೇನಾದ್ರು ನಮಗೆ ಈ ಜ್ಞಾನ ಎಲ್ಲ ಬಂದಿದೆ ಅಂದರೆ ಭಗವಂತನ ಕೃಪೆಯಿಂದ ಬಂದಿರತಕ್ಕಂಥದ್ದು. ಆದರೆ ನಾನು ಮಾಡೋ ವೈದ್ಯಕೀಯ ವೃತ್ತಿ ಮಾತ್ರ ನನಗೆ ನನ್ನ ಸ್ವಂತ ಅಭಿಲಾಷೆಯಿಂದ ನಾನೇ ಕಲಿತದ್ದು, ಕರಗತ ಮಾಡ್ಕೊಂಡಿರೋದು, ನನ್ನ ಅನುಭವದಲ್ಲಿ ಕಂಡುಕೊಂಡಿರ್ತಕ್ಕಂತಹ ಔಷಧಿಗಳನ್ನೇ ನಾನು ಕೊಡ್ತಾ ಬಂದಿರೋದು. ಈ ಯಜಮಾನರು ಹೋದ ನಂತರದಲ್ಲಿ ಏಕಾಏಕಿ ಅವ್ರು ಆರೋಗ್ಯವಾಗಿದ್ದರು, ಅವ್ರಿಗೇನು ಸಮಸ್ಯೆ ಇರಲಿಲ್ಲ. ದಿಢೀರಂತ ಹೋಗ್ಬಿಟ್ರು, ಯಾರು ಊಹೆನೇ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಾಯಂಕಾಲ ತನಕ ದೇವಸ್ಥಾನದಲ್ಲೇ ಇದ್ದು, ಅದು ಭಾನುವಾರವೇ 6 ಗಂಟೆವರೆಗೂ ಇಲ್ಲೇ ಕೂತಿದ್ವಿ. ಹೀಗೆ ಮಾತಾಡ್ಕೊಂಡು ಜನಗಳನ್ನೆಲ್ಲ ನೋಡಿ ಮನೆಗೆ ಹೋಗೋ ಹೊತ್ತಿಗೆ 7:30 ಆಗಿತ್ತು ಟ್ರಾಫಿಕ್ಕಲ್ಲಿ. ಮನೆಗೆ ಹೋದ್ಮೇಲೆ ಹೋದ್ವಿ, ಊಟ ಮಾಡಿದ್ವಿ, ಮಲ್ಕೋಬೇಕು ಅಂದರೆ 1 ಗಂಟೆ ಎಲ್ಲ ಕೂತಿದ್ದು. ಯಾರೋ ಬಂದರು, ಮಾತಾಡು, ಮಲ್ಕೊಂಡು ಎದ್ರು, ಯಾಕೋ ಒಂಥರ ಆಗ್ತಾಯಿದೆ ಅಂತ ಎದ್ದು ಒಂದು 10-15 ನಿಮಿಷಕ್ಕೆ ಪ್ರಾಣ ಬಿಟ್ಬಿಟ್ರು. ಗೊತ್ತೇ ಆಗಲಿಲ್ಲ ಇವ್ರು ಹೋಗ್ಬೋದು ಅನ್ನೋ ಕಲ್ಪನೆ ಯಾರಿಗೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವತ್ತಿನ ದಿವಸಕ್ಕೆ ನಾನು ತುಂಬ ಪಾಪ್ಯುಲರ್ ಆಗಿದ್ದೆ. ಅವ್ರು ಹೋಗೋ ದಿವಸಕ್ಕೆ ಯಾವ ವಿಚಾರದಲ್ಲಿ, ಈ ಒಂದು ಮನೆಮದ್ದುಗಳು ಈ ವಿಚಾರದಲ್ಲಿ ಮಾತ್ರ. ಅಂತಹ ಸಂದರ್ಭದಲ್ಲಿ ಒಂಥರ ಆಕಾಶ ತಲೆ ಮೇಲೆ ಬಿದ್ದಂಗಾಗಿತ್ತು. ಇದನ್ನು ನಿಭಾಯಿಸೋದು ಅಷ್ಟು ಸುಲಭ ಇರಲಿಲ್ಲ. ಮತ್ತು ನಮಗೆ ಯಾರು ಕೂಡ, ನಾನು ಆಗಲೇ ಹೇಳಿದಂತೆ ಸಹಕಾರ ಕೊಡೋಕ್ಕಾಗಲಿ, ಸಪೋರ್ಟಿವ್ ಆಗಿ ನಿಲ್ಲೋ ಅಂತಹ ವ್ಯಕ್ತಿಗಳು ಯಾರೂ ಇರಲಿಲ್ಲ. ಅವತ್ತೂ ಇಲ್ಲ, ಇವತ್ತೂ ಇಲ್ಲ. ಸೊ ನಿಮಗೆ ಅಮ್ಮ ಯಾರು ಸಪೋರ್ಟು ಇಲ್ಲದೆ, ಈಗ ನೋಡಿ ನಾವೊಂದು ಮನೆ ಕಟ್ಟಬೇಕು ಅಂತಂದರೆ ಎಷ್ಟೆಲ್ಲ ನಮಗೆ ಒಂಥರ ಸವಾಲುಗಳನ್ನ ಎದುರಿಸ್ಕೊಂಡು ಬರ್ತೀವಿ. ಅಂಥದ್ದು ಇಷ್ಟು ದೊಡ್ಡ ಕ್ಷೇತ್ರ, ಸುಮಾರು ಒಂದು 10-12 ಎಕರೆ ಇರ್ಬೋದಲ್ವಮ್ಮ ಕಂಪ್ಲೀಟು. ಇದನ್ನೆಲ್ಲ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ನೀವು ಇವತ್ತಿಗೂ ಯಾರು ಸಪೋರ್ಟ್ ಅಂತ ಯಾರೂ ಬರಲೇ ಇಲ್ವಾ? ಸಪೋರ್ಟ್ ಮಾಡೋಕ್ಕೇನೋ ನಂಗೆ ತುಂಬ ಜನ ತೊಂದರೆನೂ ಮಾಡಿದ್ರು. ಭಾಳ ಕಷ್ಟಪಟ್ಟೆ. 1 ವರ್ಷ ಗುರುಗಳು ಹೋಗ್ಬಿಟ್ರು ಅಂತ ಗೊಳೋ ಅಂತ ಹತ್ಕೊಂಡು ಜನನೂ ಬರಲಿಲ್ಲ, 1 ನರ್ಪಿಲ್ಲ ಬರಲಿಲ್ಲ ದೇವಸ್ಥಾನಕ್ಕೆ. ಏನು ಮಾಡೋದು, ಇದನ್ನು ದೇವಸ್ಥಾನ ನಡೆಸೋದು ಹೇಗೆ ಅನ್ನೋದೇ ತುಂಬ ಕಷ್ಟ ಆಗೋಯ್ತು. ನನ್ನ ಮಕ್ಕಳು ಸಂಬಳ ತೊಗೊಂಡು ನಾನು ಇಲ್ಲಿ ಸಂಬಳಗಳನ್ನ ಕೊಟ್ಟಿರೋದು ಎಷ್ಟೋ ದಿವಸ. ಆ ಥರ ಮಾಡಿ ಇದು ಮಾಡಿದ್ವಿ. ಅದಾದ್ಮೇಲೆ ನನ್ನ ಗ್ರಹಚಾರಕ್ಕೆ ಕರೋನಾ ಬಂದ್ಬಿಡ್ತು. ದೇವಸ್ಥಾನಗಳೆಲ್ಲ ಬಾಗಿಲೇ ಹಾಕಿಸ್ಬಿಟ್ರು. ಆವಾಗ ನಾವು ಪೂಜೆ ನಿಲ್ಲಿಸೋ ಹಾಗಿಲ್ಲ. ಆದರೆ ತುಂಬ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿದ್ದೀನಿ. ಅಂತಹ ಸಂದರ್ಭದಲ್ಲಿ ತಿರ್ಗಾ ನಾವು ಮಕ್ಕಳು, ನಾವು ಕೂಡಿಟ್ಟಿದ್ದು ಅವ್ರ ಸಂಬಳಗಳು ಎಲ್ಲ ತೊಗೊಂಡು ದೇವಸ್ಥಾನ ಮೇಂಟೈನ್ ಮಾಡಿದ್ದೀವಿ 2 ವರ್ಷ. ಅದಾದ ನಂತರದಲ್ಲಿ ಸ್ವಲ್ಪ ಹಠ ಬಿದ್ದು ನಿಂತಿದ್ದು, ಇಲ್ಲಿ ಜಾಗಕ್ಕೆ ಏನಾದರೂ ನಾವು ಮಾಡಬೇಕು, ಇದು ಹೀಗೆ ಬಿಡೋಕ್ಕಾಗಲ್ಲ ಅಂಥೇಳಿ ಆವಾಗ ಒಂದೊಂದೇ ಎಲ್ಲ ಅರ್ಧ ಕೆಲಸ ಆಗಿ ನಿಂತಿತ್ತು. ಯಾವುದು ಪೂರ್ಣ ಆಗಿರಲಿಲ್ಲ. ಒಂದೊಂದೇ ಮಾಡ್ಕೊಂಡು ಶುರು ಮಾಡಿದ್ದು ಈ ಥರ. ಅದಾದಮೇಲೆ 24 ಗಂಟೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ನಾನು. ಬೆಳಗ್ಗೆ ರಾತ್ರಿ ಕೆಲಸ ಮಾಡೋಕ್ಕೆ ಶುರು ಮಾಡಿ, ಹಾಗೆಲ್ಲ ಮಾಡಿ ಯಾರು ಯಾವುದು ಕೆಲಸಕ್ಕೆ ಯಾವ್ದಾದ್ರು ರೆಮ್ಯುನರೇಷನ್ ಕೊಡ್ತಾರೆ ಅಂದರೂ ಕೆಲಸ ಮಾಡೋದು, ಹಾಗೆಲ್ಲ ಮಾಡಿದ್ದೀನಿ ನಾನು. ಆ ಥರ ಎಲ್ಲ ಮಾಡಿ ಇವತ್ತಿಗೆ ಈ ದೇವಸ್ಥಾನ ಒಂದು ಪೂರ್ಣವಾಗೋ ಹಂತಕ್ಕೆ ಬಂದಿರೋದು. ಇವತ್ತು ನೀವು ನೋಡ್ತಾ ಇದ್ದೀರಾ, ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ. ಇನ್ನೊಂದು ತಿಂಗಳಿಗೆ ಅದರದ್ದು ಕುಂಭಾಭಿಷೇಕ ಕೂಡ ಆಗುವಂತಹ ಕಾಲ ಸನ್ನಿಹಿತವಾಗಿದೆ. ಹೌದು, ಹಾಗಾದರೆ ನೀವು ಹೆಂಗೆ ಮಾಡಿದ್ರಿ? ನಿಮಗೇನು ಸಪೋರ್ಟ್ ಇಲ್ಲ ಅಂತೀರಿ, ಯಾರೂ ಇಲ್ಲ ಅಂತೀರಿ, ದುಡ್ಡು ಇರಲಿಲ್ಲ ಅಂತೀರಿ, ಹೆಂಗೆ ಮಾಡಿದ್ರಿ ಅಂತ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇದೆ ಪ್ರಶ್ನೆ.
ಆದರೆ ನನಗೆ ದೊಡ್ಡ ಸಪೋರ್ಟ್ ಇದೆ. ನನಗೆ ದೊಡ್ಡ ಸಪೋರ್ಟ್ ಇರೋದು ನಾವೇ ನಿಲ್ಲಿಸಿರ್ತಕ್ಕಂತಹ ಬೃಹತ್ ನಾಗ. ಅವನು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾನೆ, ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾನೆ, ನನಗೇನು ಬೇಕೋ ಎಲ್ಲನೂ ಒದಗಿಸ್ಕೊಡ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡು ಅವನು ನನ್ನ ಜೊತೆಯಲ್ಲಿ ಇದ್ದಾನೆ ಅನ್ನೋ ಬಲದಲ್ಲಿ ನಾನು ಕೆಲಸ ಮಾಡ್ತೀನಿ. ನಾಗಭೂಷಣನೇ ನಿಮ್ಮ ಜೊತೆ ನಿಮ್ಮನ್ನು ಕಾಯ್ತಾ ಇದ್ದಾನೆ. ವಿಶೇಷವಾದಂಥ ದಿನಗಳು ಅನ್ನೋದು ಸಾಕಷ್ಟು ಇದೆ ಈತನಿಗೆ. ಹೀಗಿದ್ದಲ್ಲಿ ಈತನಿಗೆ ಸಲ್ಲುವಂಥ ವಿಶೇಷವಾದ ಪೂಜೆಗಳು ಯಾವುದು? ಇಲ್ಲಿ ವಿಶೇಷ ಪೂಜೆ ಅಂದರೆ ಸಾಧಾರಣವಾಗಿ ನಾಗ ದೇವಾಲಯಗಳಲ್ಲಿ ನಡೀತಕ್ಕಂಥದ್ದು ಸರ್ಪದೋಷದ ಪೂಜೆಗಳು. ಸರ್ಪದೋಷಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪೂಜೆಗಳು ಇಲ್ಲಿ ನಡೆಯುತ್ತೆ. ಅದು ಸರ್ಪ ಸಂಸ್ಕಾರ ಇರಬಹುದು, ಕಾಳಸರ್ಪ ಶಾಂತಿ ಇರಬಹುದು, ನಾಗ ಪ್ರತಿಷ್ಠೆ, ಆಶ್ಲೇಷ ಬಲಿ, ನಾಗಬಲಿ, ಈ ತರಹ ಮತ್ತು ಬೇರೆ ನವಗ್ರಹ ದೋಷಗಳು, ಈ ಥರ ಎಲ್ಲ ಪೂಜೆಗಳು ನಡೆಯುತ್ತೆ. ಮತ್ತು ಸಂಧಿ ಶಾಂತಿಗಳು, ಕುಜರಾಹು ಸಂಧಿ, ಈ ಥರದ್ದೆಲ್ಲವೂ ಕೂಡ ನಡೆಯುತ್ತೆ. ಆದರೆ ಪ್ರತಿ ತಿಂಗಳು ಕೂಡ ಆಶ್ಲೇಷ ನಕ್ಷತ್ರದ ದಿವಸ ಆಶ್ಲೇಷ ಬಲಿ, ಆ ಥರ ವಿಶೇಷ ದಿವಸಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಇಷ್ಟು ದೊಡ್ಡ ಬೃಹತ್ ನಾಗನೇ ಇಲ್ಲಿದ್ದರೂ ಕೂಡ ಪ್ರತಿನಿತ್ಯ ಅಭಿಷೇಕ ಆಗುತ್ತೆ ಇಲ್ಲಿ. ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ಆಗುತ್ತೆ. ಎಲ್ಲ ಕಡೆ ತುಂಬ ದೇವಾಲಯಗಳಲ್ಲಿ ವಾರಕ್ಕೊಮ್ಮೆ ಮಾತ್ರ ಮಾಡ್ತಾರೆ. ನಮ್ಮಲ್ಲಿ ಗ್ರಹಣದ ದಿವಸ ಒಂದು ದಿವಸ ಬಿಟ್ಟು 365 ದಿವಸವೂ ಇಲ್ಲಿ ಅಭಿಷೇಕ ಆಗುತ್ತೆ. ಒಂದು ದಿವಸ ಮಾತ್ರ ಮಹಾಭಿಷೇಕ ಅಂತ ಮಾಡ್ತೀವಿ, ಬಹಳ ದೊಡ್ಡದಾಗಿ ನಡೆಯುತ್ತೆ. ಬೆಳಗ್ಗೆ 9 ಗಂಟೆಗೆ ಶುರುವಾದರೆ ಅಭಿಷೇಕ ಮಧ್ಯಾಹ್ನ 3 ಗಂಟೆವರೆಗೂ ನಡೆಯುತ್ತೆ. 9 ರಿಂದ 3 ಬಹಳ ಅದ್ದೂರಿಯಾಗಿರುತ್ತದು. ನೋಡೋದೇ ಕೂತ್ಕೊಳ್ಳೋದಕ್ಕೆ ನಿಮ್ಗೆ ಅಲ್ಲೆಲ್ಲೂ ಜಾಗ ಇರಲ್ಲ, ಅಷ್ಟು ಭರ್ತಿ ಜನ ಸೇರ್ತಾರೆ. ನೋಡೋದೇ ಕಣ್ಣಿಗೆ ಹಬ್ಬ. ಆಕ್ಚುಲಿ ಈತನ್ನ ನೋಡೋದೆ, ಇವಾಗ ಹಿಂಗೆ ನೋಡೋದೇನೆ ನಮಗೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಓ ಮೈ ಗಾಡ್, ನಾನು ಅದೇ ಅನ್ಕೋತಾ ಇದ್ದೆ, ಹೆಂಗ್ ಪೇಷನ್ಸ್ ಇಟ್ಕೊಂಡು ಹೆಂಗ್ ಮಾಡಿರ್ಬೋದು ಇದು ಅಂತ ನೋಡ್ತಾ ಇದ್ದೆ ನಾನು. ಅದನ್ನ ತಂದು ಗರ್ಭಗೃಹ ಕಟ್ಟಿದ್ದೆ, ದೇವರನ್ನ ತಂದು ಒಳಗಿಡುವಂಥ ದೇವರಲ್ಲ ನಮ್ಮದು. ಹೌದು, ದೇವಾಲಯ ನಿರ್ಮಾಣ ಮಾಡಿ ದೇವ್ರನ್ನಿಟ್ಟು ಪ್ರತಿಷ್ಠಾಪನೆ ಮಾಡುವಂಥದ್ದಲ್ಲ. ನಾವು ಈ ಬಟ್ಟ ಬಯಲಿನಲ್ಲಿ ಮೊದಲು ಮಧ್ಯದಲ್ಲಿ ತಂದು ನಾಗನ್ನ ಇಟ್ಬಿಟ್ಟಿದ್ವಿ. ಅದು ಹಂಗೆ ಎಷ್ಟೋ ತಿಂಗಳಿತ್ತು. ಹಾಗೆ ಆಮೇಲೆ ಹೊರಗಡೆಯಿಂದ ದೇವಸ್ಥಾನ ಕಟ್ಕೊಂಡು ಬಂದಿದ್ದು. ಅದನ್ನ ನಮ್ಮ ಗಣಪತಿ ಸ್ಥಪತಿ ಅಂತ ಹೇಳಿದ್ನಲ್ಲ, ಅವರು ಮೊಟ್ಟ ಮೊದಲು ಹೇಳಿದ್ರು, ಬೃಹದೇಶ್ವರ ದೇವಾಲಯ ತಂಜಾವೂರಲ್ಲಿದೆ, ಅಲ್ಲಿ ಮೊಟ್ಟ ಮೊದಲಿಗೆ ಆ ಥರ ದೇವಾಲಯ ನಿರ್ಮಾಣ ಆಗಿದ್ದು. ಅದು ಬಹಳ ದೊಡ್ಡ ಬೃಹದಾಕಾರದ ಈಶ್ವರ, ಅವನನ್ನು ಇಟ್ಟು ಆಮೇಲೆ ಆಲಯ ನಿರ್ಮಾಣ ಮಾಡಿದ್ದು. ಅದಾದ ನಂತರ ಬಹುಶಃ ನೀವೇ ಅಂತ ಕಾಣುತ್ತೆ ಈ ರೀತಿಯಲ್ಲಿ ಆಲಯ ನಿರ್ಮಾಣ ಮಾಡ್ತಾ ಇರೋದು ಅಂತ ನಾವು ಮಾಡುವ ಕಾಲದಲ್ಲಿ ಹೇಳಿದರು. ಅದೊಂದು ಹೆಗ್ಗಳಿಕೆ ಈ ದೇವಸ್ಥಾನದ್ದು. ಮತ್ತು ಈ ಸ್ವಾಮಿ ಬಂದ ದಿವಸ ಅವರನ್ನು ಇಳಿಸೋಕ್ಕೆ ಆಗಲಿಲ್ಲ, ತುಂಬ ಕಷ್ಟಪಟ್ಬಿಟ್ವಿ. ದೊಡ್ಡ ಲಾರಿನಲ್ಲಿ ತಂದಿದ್ದು, ಬಹಳ ದೊಡ್ಡ ಲಾರಿ, 16 ಚಕ್ರದ ಗಾಡಿ ತಂದರೆ ಇಲ್ಲಿ ಇಳಿಸೋಕ್ಕಾಗಲಿಲ್ಲ ನಮಗೆ. ಯಾಕೆಂದರೆ ನಾವು ಅಷ್ಟೊತ್ತಿಗೆ ತುಂಬ ಕಷ್ಟಪಟ್ಟು ತಂದಿದ್ವಿ, 1 ರೂಪಾಯಿ ಕೈಯಲ್ಲಿ ಕಾಸಿರಲಿಲ್ಲ. ಇದನ್ನು ಇಳಿಸೋದಕ್ಕೆ ಅಂತ ಇಲ್ಲಿ ಕ್ರೇನ್ಗಳನ್ನ ವಿಚಾರಿಸಿದ್ರೆ 60,000 ಕೊಡಿ, 70,000 ಕೊಡಿ ಅಂದರು. ಇವಾಗ 25 ವರ್ಷದ ಕೆಳಗೆ, 20 ವರ್ಷದ ಕೆಳಗೆ 20 ವರ್ಷದ ಕೆಳಗೆ 60,000 ಅಂತಂದರೆ ಅದು ದೊಡ್ಡ ಮೊತ್ತ. ಅಂಥದ್ರಲ್ಲಿ ನಮಗೆ ಅಷ್ಟೊಂದು ಹಣ ಅವತ್ತಿನ ದಿವಸ ನಮ್ಮ ಕೈಯಲ್ಲೇ ಇರಲಿಲ್ಲ. ನಮ್ಮಲ್ಲಿ ಇರೋರು ಎಲ್ಲರೂ ಹುಡುಕಿದ್ರು ಅಷ್ಟು ದುಡ್ಡು ಇರಲಿಲ್ಲ. ತುಂಬ ಕಷ್ಟಪಟ್ವಿ. ಎಷ್ಟು ಜನ ಬಂದರು ಕ್ರೇನ್ನವರು, ಎಲ್ಲರನ್ನೂ ವಾಪಸ್ ಕಳಿಸಿದ್ವಿ. ಕೊನೆಗೆ ಇದೇನಪ್ಪ ಇವತ್ತು ಇಳಿಯೋದೇ ಇಲ್ಲ ಸ್ವಾಮಿ ಅಂತ ನಾವು ಮುಹೂರ್ತ ಇಟ್ಬಿಟ್ಟಿದ್ವಿ. ಮುಹೂರ್ತ ಬೆಳಗ್ಗೆ 9 ಗಂಟೆಗೆ ಮುಹೂರ್ತ ಇತ್ತು. ಎಲ್ಲ ಗೆಸ್ಟ್ಗಳೆಲ್ಲ ಕರೆದಿದ್ದೀವಿ. ಶ್ರೀಕಂಠದತ್ತ ಒಡೆಯರ್ ಮೈಸೂರಿಂದ ಬಂದಿದ್ದಾರೆ. ಇಲ್ಲಿ ಯಾರೋ ದೊಡ್ಡವ್ರನ್ನೆಲ್ಲ ಕರೆದಿದ್ದೀವಿ. ದೇವ್ರನ್ನೇ ಇಳ್ಸೋಕ್ಕಾಗ್ತಾ ಇಲ್ಲ. ಏನು ಮಾಡೋದು ಅಂತ ನಾವು ಅಳೋದೊಂದು ಬಾಕಿ. ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ಟಿತ್ತು. ಯಾರು ಮಾತಾಡ್ಸಿದ್ರೆ ಹೊಳಕ್ಕಂತ ಈಚೆಗೆ ಬರೋ ಥರ. ಎಷ್ಟು ಅವಮಾನ ಅಂತ ಯಜಮಾನರು ಕೂತು ನನಗೆ ಅವಮಾನ ಮಾಡೋದಕ್ಕೋಸ್ಕರ ನನ್ನ ಕೈಲಿ ಕೆಲಸ ಮಾಡಿಸ್ತಾ ಇದೆಯಾ, ಯಾಕಿಂತ ಕಠಿಣ ಪರಿಸ್ಥಿತಿ ನನಗೆ ಅಂತ ಅಷ್ಟು ಗೋಳಾಡ್ಬಿಟ್ರು. ಯಾರೊಬ್ಬ ವ್ಯಕ್ತಿ ಬಂದ, ಏನು ಸರ್ ಏನು ನಡೀತಾ ಇದೆ? ನಮಗೆ ಯಾರು ಮಾತಾಡ್ಸಿದ್ರೆ ಇರಿಟೇಟ್ ಆಗೋ ಹಿಂಸೆ ಆಗೋ. ಹೌದು, ಅದಕ್ಕೆ ಕಾಣಿಸ್ತಾ ಇಲ್ವೇನ್ರಿ ಅಂತ ಸುಮ್ಮನೆ ರೇಗ್ಕೊಂಡ್ರೆ, ಇಲ್ಲ ಸರ್ ಹೇಳಿ ಸರ್ ಇನ್ನಾರು ಬೇಕಾದ್ರೆ ಮಾಡೋಣ ಅಂತ. ಬೇಕಾದ್ರೆ 60,000 ರೂಪಾಯಿ ಕೊಡ್ತೀರಾ? ನಮ್ಮ ಕೋಪ ನಮಗೆ. ಹಂಗಲ್ಲ ಸರ್, ಏನು ಕೆಲಸ ಆಗಬೇಕು ಹೇಳಿ, ದೇವ್ರನ್ನ ಇಳಿಸ್ಬೇಕು, ಆದರೆ ಇಳಿಸಿ ಅಂತ. ಇಳಿಸ್ಕೊಳ್ಳೋಣ ಸರ್. ಸರಿ ಇಳಿಸಿ ಹಾಗಾರೆ. ಅದಕ್ಕೇನು ಬೇಕು ಹೇಳಿ, ನಿಮಗೆ ಕ್ರೇನ್ ತಾನೇ ಬೇಕು, ನಾನು ತರಿಸ್ತೀನಿ. ತರಿಸಿ, ಆದರೆ ದುಡ್ಡು ಮೊದಲೇ ಮಾತಾಡಿ. ಈಗ ತುಂಬ ಜನ ಬಂದು ಹೋಗಿದ್ದಾರೆ ಬೆಳಗ್ಗೆಯಿಂದ. ಇವಾಗ ನಮ್ಗೆ ಅದನ್ನು ಅವ್ರು ಕೇಳೋ ರೇಟ್ ನಮಗೆ ಕೊಡೋಕ್ಕೆ ಶಕ್ತಿ ಇಲ್ಲ.
ನೀವು ಮೊದಲು ರೇಟ್ ಮಾತಾಡ್ಬಿಟ್ಟು ಆಮೇಲೆ ಹೇಳಿದೆ. ಅಯ್ಯೋ ಕೊಡಿ ಸರ್, ಏನೋ ಇಸ್ಕೊಳ್ಳೋಣ, ಇಳಿಸೋಣ ಮೊದಲು ಅಂದೆ. ಇಲ್ಲಪ್ಪ ವ್ಯವಹಾರನೇ ಬೇಡ, ಮೊದಲು ಮಾತಾಡ್ಬಿಡು, ಇಳಿಸಾದ್ಮೇಲೆ ನಂಗೆ ಅಷ್ಟು ಕೊಡು ಇಷ್ಟು ಕೊಡು ಅಂದರೆ ನಾವೆಲ್ಲ ಹೋಗೋಣ ಅಂತ. ಅವ್ನು ಬಿಡಲೇ ಇಲ್ಲ. ನೀವೇನು ಕೊಡ್ತೀರೋ ಇಸ್ಕೊತೀನಿ ಸರ್, ಮೊದಲು ದೇವ್ರನ್ನ ಇಳಿಸೋಣ. ಪಾಪ ಕರೆಕ್ಟ್ ಮಧ್ಯಾಹ್ನ 12 ಗಂಟೆ, ಮಾರ್ಚ್ 31 ಮಾರ್ಚ್, ಬರ ಏನು ಸುಡ ಬಿಸಿಲು. ಮಾರ್ಚ್ ಅದು ಬರಗಾಲ, ಆ ಸೀಸನ್ ಆ ವರ್ಷ ಎಲ್ಲೂ ನೀರಿಲ್ಲ. ಅಂಥ ಬಿಸಿಲಲ್ಲಿ ಸ್ವಾಮಿನ ಅಷ್ಟು ಬೆಳಿಗ್ಗೆಯಿಂದ ಕಷ್ಟಪಟ್ಟಿದ್ವಲ್ಲ, ಫ್ಯೂ ಸೆಕೆಂಡ್ಸಲ್ಲಿ ಸ್ವಾಮಿನ ಇಳಿದಿದ್ದಾಗೋಯ್ತು. ತಕ್ಷಣ ಕರೆಸ್ಬಿಟ್ಟ. ಏನು ಅದು ಇಳಿದ ತಕ್ಷಣ, ಭೂಮಿ ಸ್ಪರ್ಶ ಆದ ತಕ್ಷಣ ಇದಿಷ್ಟೇ ಜಾಗದಲ್ಲಿ ಬಳ 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 ಫ್ಯೂ ಸೆಕೆಂಡ್ಸ್ ಮಳೆ ಬಂದ್ಬಿಡ್ತು. ಅರೆ ವಾ, ಒಂದೊಂದು ಜುಮ್ ಅಂತ ಎಲ್ಲರೂ ಇದ್ರು. ಇದ್ರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ. ಇಲ್ಲಿದ್ದ ಜನ ಎಲ್ಲರೂ ನೋಡಿದ್ದಾರೆ. ಪಕ್ಕದಲ್ಲಿರೋ ರಾಮಹಳ್ಳಿಲಿ ಮಳೆ ಆಗಿಲ್ಲ, ಬೆಂಗಳೂರಲ್ಲಿ ಮಳೆ ಆಗಿಲ್ಲ, ಎಲ್ಲೂ ಮಳೆ ಜಾಗ. ಇದಿಷ್ಟು ಜಾಗ ಮಾತ್ರ ಎಲ್ಲರ ಮೈ ಮೇಲೂ ನೀರು ಹನಿ ಬಿದ್ದಿದೆ. ಅಂದರೆ ಭಗವಂತನ ನಾವು ನಂಬಿದ್ದಕ್ಕೆ, ಆತನ್ನ ನೀವು ಕೂಡ ನಂಬಿದ್ದಕ್ಕೆ ನೋಡಿ, ಆ ಕಷ್ಟದ ಸಮಯದಲ್ಲಿ ನಂಬಿದ್ರೆ ಕೈ ಬಿಡಲ್ಲ ಅನ್ನೋದಕ್ಕೆ ನೀವು ಗ್ರೇಟೆಸ್ಟ್ ಎಕ್ಸಾಂಪಲ್ ಆ್ಯಕ್ಚುಲಿ. ಖಂಡಿತ ಹೌದು. ನಾವು ನಂಬಿದ್ದೊಂದು ಅವನ ಒಂದು ಏನಾಗಬೇಕು ಅನ್ನೋದು ಆಗಲೇ ಪ್ರೀ ಡಿಸೈಡೆಡ್. ನಾವು ಕಾರಣೀಕರ್ತರು ಅಷ್ಟೇನೆ. ಇಂಥದೇ ಕೆಲಸ, ಇಲ್ಲೊಂದು ಆಲಯ ನಿರ್ಮಾಣ ಆಗಬೇಕು, ಇಲ್ಲೊಂದು ಸ್ವಾಮಿ ಕೂತ್ಕೊಳ್ಬೇಕು ಅನ್ನೋದು ಬಹುಶಃ ಯಾವತ್ತೋ ನಿರ್ಧಾರ ಆಗಿದ್ದಂಥದ್ದು. ಕರೆಕ್ಟ್ ಕರೆಕ್ಟ್. ನಮ್ಮ ಕೈಲಿ ಮಾಡಿಸಿದ್ದಾನಷ್ಟೇನೆ. ಹಾಗಾಗಿ ಇದು ನಾವು ಆಸೆಪಟ್ಟು ಮಾಡೋದಾಗಲಿ, ನಾವು ಕಲ್ಪಿಸಿಕೊಂಡು ಮಾಡಿದ್ದಾಗಲಿ, ಇದು ಹೊಸದರಲ್ಲಿ ತುಂಬ ಜನ ಹೇಳೋರು, ಅವರು ದುಡ್ಡು ಮಾಡೋಕ್ಕೋಸ್ಕರ ದೇವಸ್ಥಾನ ಮಾಡ್ತಾ ಇದ್ದಾರೆ. ದುಡ್ಡು ಮಾಡೋಕ್ಕೆ ನಾವು ಇಷ್ಟೊಂದು ಶ್ರಮ ಪಡಬೇಕಾಗಿರಲಿಲ್ಲ, ಇಷ್ಟು ಊರಾಚೆ ಬರಬೇಕಾಗಿರಲಿಲ್ಲ. ಬೆಂಗಳೂರು ಸಿಟಿನಲ್ಲಿ ಒಂದು 40-60 ಸೈಟ್ ತೊಗೊಂಡು ಒಂದು ದೇವ್ರನ್ನ ಇಟ್ಕೊಂಡು ಅಲ್ಲೇ ಮಾಡ್ಕೋಬೋದಾಗಿತ್ತು. ಬೇಜಾನ್ ಜನ ಬರೋರು, ಜನ ಬರೋಕ್ಕೆ ಸಮಸ್ಯೆ ಇತ್ತು ಇಲ್ಲಿ. ಈ ಥರ ಎಲ್ಲ ಇದ್ದಾಗ ಸ್ವಾಮಿ ಬಂದು ಇಳಿದಿದ್ದೇ ಒಂದು ದೊಡ್ಡ ವಿಶೇಷತೆ ಇಲ್ಲಿ. ಆಮೇಲೆ ಈ ಪ್ರಾಂಗಣದಲ್ಲಿ ಸಾಕಷ್ಟು ಬೇರೆ ಬೇರೆ ದೇವರ ವಿಗ್ರಹಗಳನ್ನೆಲ್ಲ ನೋಡಿದ್ವಿ. ಅದಲ್ಲದೆ ಇಲ್ಲೇ ಹತ್ತಿರದಲ್ಲಿ ನಾವೊಂದು, ಇನ್ನು ಇಟ್ಸ್ ಅಂಡರ್ ಕನ್ಸ್ಟ್ರಕ್ಷನ್ ಆ್ಯಕ್ಚುಲಿ, ಆ ಒಂದು ಬೆಟ್ಟಕ್ಕೆ ಕೂಡ ಹೋಗಿದ್ವಿ. ಅದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದ್ರ ಬಗ್ಗೆ ತಾವು ಹೆಚ್ಚಿನ ಮಾಹಿತಿ ಕೊಡ್ಲಿಕ್ತೀರಾ? ನಾನು ಮೊದಲೇ ಹೇಳಿದ್ನಲ್ಲ, ಈ ಜಾಗದಲ್ಲಿ ಪ್ರತಿಯೊಂದು ಕೂಡ ಬಹಳ ವಿಶೇಷ ಇರ್ತಕ್ಕಂತಹ ಜಾಗ ಇದು ಅಂತ. ಅಲ್ಲಿ 21 ಅಡಿ ಸುಬ್ರಹ್ಮಣ್ಯನನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇರ್ತಾರೆ. ಓ ಮೈ ಗಾಡ್. ಮುರುಘಾ ಶಕ್ತಿಧರ ಸುಬ್ರಹ್ಮಣ್ಯ ಅಂತ. ಆ ಸ್ವಾಮಿ ನೋಡೋದಕ್ಕೆ ಎಷ್ಟು ಮುದ್ದಾಗಿದೆ ಅಂದರೆ, ನೀವು ಅದ್ರ ಮುಂದೆ ನಿಂತರೆ ತಲ್ಲೀನರಾಗಿ ಹೋಗ್ತೀರ. ಯಾವಾಗ ಅದರ ದರ್ಶನ ನಮಗೆ ಪಡಿಸ್ತೀರಾ ಹೇಳಿ? ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಇಷ್ಟೆಲ್ಲ ನೀವು ಹೇಳಿದ್ಮೇಲೆ ನನಗೆ ಗೊತ್ತಿಲ್ಲ, ಅದು ಅವನೇ ನಿರ್ಧಾರ ಮಾಡಬೇಕು. ಅವ್ನು ಯಾವತ್ತು ಮಾಡಿಸ್ತಾನೋ ಗೊತ್ತಿಲ್ಲ. ಭಾಳ ಕಷ್ಟಪಟ್ಟು ದೇವಸ್ಥಾನ ಮಾಡಿಸ್ತಾ ಇದ್ದೀನಿ ಅದನ್ನು. ಯಾಕೆಂದರೆ ಇಲ್ಲಿ ಇದು ಕೆಲಸ ಮುಗಿಯೋ ಹಂತದಲ್ಲಿತ್ತು. ಅದನ್ನು ಶುರು ಮಾಡಿದೆ. ಕೆಲಸಗಾರ ಇದ್ದಾರಲ್ಲ ಅಂತ ಎರಡೂ ಒಟ್ಟಿಗೆ ಶುರು ಮಾಡಿ ಭಾಳ ಪ್ರಯಾಸ ಮಾಡಿ ಮಾಡ್ತಾ ಇರ್ತಕ್ಕಂತಹ ಕೆಲಸ ಅದು. ಆದರೆ ಆ ಆಲಯ ಆದರೆ ಮಾತ್ರ ನಿಜವಾಗ್ಲೂ ಈ ಬೆಂಗಳೂರಿಗರಿಗೆ ಒಂದು ಅದ್ಭುತವಾದ ಕೊಡುಗೆ ಅಂತಲೇ ಹೇಳಬಹುದು. ಯಾಕೆ ಅಂದರೆ